ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ಸೊ ಇದು ಸೋಮವಾರ ಜನವರಿ 22ನೇ ತಾರೀಕಿಂದು ಒಂದು ವಿಡಿಯೋ. ಸೊ ಇವತ್ತು ಎಲ್ರಿಗೂ ಗೊತ್ತಿರೋ ಹಾಗೆ ಇಡೀ ನಮ್ಮ ದೇಶಕ್ಕೆ ಒಂದು ತುಂಬ ಸಂತೋಷದೊಂದು ದಿನ ಅಂತ ಹೇಳಬಹುದು. ಯಾಕಂದರೆ 500 ವರ್ಷಗಳ ನಮ್ಮ ಭಾರತೀಯರ ಕನಸು ನನಸಾದಂಥ ಒಂದು ದಿನ. ಅಂದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಸ್ಥಾಪನೆ ಮಾಡಿ ಇವತ್ತು ಅದರದ್ದು ಓಪನಿಂಗ್ ಇದೆ, ಅದನ್ನು ಉದ್ಘಾಟನೆ ಮಾಡ್ತಿರೋಂಥದ್ದು ದಿನ ಇವತ್ತು ಅಲ್ಲಿ ರಾಮ ಒಂದು ಮೂರ್ತಿಯದು ಒಂದು ಪ್ರಾಣ ಪ್ರತಿಷ್ಠಾಪನೆ ಕೂಡ ಆಗ್ತಾ ಇದೆ. ಸೊ ಆ ದಿನ ಇವತ್ತು ನಾನು ವಿಡಿಯೋ ಶೂಟ್ ಮಾಡ್ತಿರೋಂಥದ್ದು. ಇವತ್ತು ನಮಗೆ ಸ್ಕೂಲ್ ರಜಾ ಕೊಟ್ಟಿದ್ದರು. ಅಂದರೆ ಸ್ಕೂಲ್ನಲ್ಲಿ ಕೂಡ ನಾವು ಪೂಜೆನ ಅರೇಂಜ್ ಮಾಡಿದರು. ಹಾಗಾಗಿ ಪೂಜೆಗೆ ಹೋಗಬೇಕಿತ್ತು ಸ್ಕೂಲಿಗೆ ನಾನು. ಹಾಗಾಗಿ ಬೆಳಿಗ್ಗೆನೇ ಬೇಗ ಎದ್ದು, ಮಂಡೇ ಕೂಡ ಆಗಿದ್ದರಿಂದ ಮನೆಯಲ್ಲಿ ಕೂಡ ಪೂಜೆ ಎಲ್ಲ ಮಾಡ್ಕೋಬೇಕಲ್ವ. ಹಾಗಾಗಿ ಬೆಳಿಗ್ಗೆನೇ ಎದ್ದು ಬಾಗಿಲು ತೊಳೆದು ರಂಗೋಲಿ ಹಾಕಿದ್ದಾಗಿತ್ತು. ಸೊ ನೆಕ್ಸ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಕಿಚನ್ನಿಗೆ ಬಂದಿದ್ದೀನಿ. ಪಾತ್ರೆಗಳೆಲ್ಲನೂ ಕೂಡ ನೈಟೇ ವಾಶ್ ಮಾಡಿ ಎತ್ತಿಟ್ಟಿದ್ದೆ. ಅದನ್ನೆಲ್ಲ ಇವಾಗ ಆ ಜಾಗಕ್ಕೆ ಅರೇಂಜ್ ಮಾಡಿ ಇಟ್ಕೊಂಡು ಇವಾಗ ಹಾಲು ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಹಾಗೆ ಇವತ್ತು ಸಿಂಪಲ್ಲಾಗಿ ತಿಂಡಿಗೆ ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಸ್ವಲ್ಪ ಬೇಗ ಆಗೋದು ತಿಂಡಿನೇ ಮಾಡಬೇಕು. ನಾನು ಕೂಡ ಸ್ಕೂಲಿಗೆ ಬೇಗನೆ ಹೋಗಬೇಕಿತ್ತು, ಪೂಜೆಗೆ ಬೇಗ ಎಲ್ಲ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಕಿತ್ತು. ಹಾಗಾಗಿ ಬೇಗನೆ ಆಗುವಂಥ ತಿಂಡಿ ಅಂತೇಳಿ ಇವತ್ತು ನಾನು ಪುಳಿಯೋಗರೆನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಹಾಲನ್ನ ಕಾಯೋದಕ್ಕೆ ಇಟ್ಟು ಆ ಕಡೆ ಪುಳಿಯೋಗರೆ ಕೂಡ ಇಲ್ಲಿ ನಾನಿವಾಗ ರೈಸನ್ನು ಮಾಡೋದಕ್ಕೆ ಇಟ್ಕೊಂಡು ಗೊಜ್ಜು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿವಾಗ ಪುಳಿಯೋಗರೆ ಗೊಜ್ಜು ಕೂಡ ಮಾಡ್ಕೋತಾ ಇದ್ದೀನಿ ಇಲ್ಲಿ. ಸೊ ಇದ್ರ ರೆಸಿಪಿ ನಾನು ಆಲ್ರೆಡಿ ತುಂಬ ಸಲ ಶೇರ್ ಮಾಡಿದ್ದೀನಿ. ಹಾಗಾಗಿ ನಾನು ರೆಸಿಪಿ ಏನು ಶೇರ್ ಮಾಡ್ತಾಯಿಲ್ಲ. ಟೈಮ್ ಆಗಿರೋದ್ರಿಂದ ನಾನು ಡೀಟೇಲಾಗಿ ವೀಡಿಯೋ ಕೂಡ ನಾನಿಲ್ಲಿ ಶೂಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ ನನಗೆ. ಸೊ ಆದಷ್ಟು ಬೇಗ ಎಲ್ಲ ಕೂಡ ಮಾಡ್ಕೋತಾ ಇದ್ದೆ. ಗೊಜ್ಜು ಮಾಡಿಟ್ಕೊಂಡ್ಬಿಟ್ರೆ ನಾನು ರೆಡಿ ಆಗಿಬಿಟ್ಟು ಆಮೇಲೆ ತಿಂಡಿ ಮಾಡಿಕೊಂಡು ಹೋಗಬಹುದು. ಸೊ ಈಗ ಫೈನಲಾಗಿ ತಿಂಡಿ ಕೂಡ ರೆಡಿ ಮಾಡಿದ್ದಾಯಿತು. ಸೊ ತಿಂಡಿ ಎಲ್ಲ ರೆಡಿ ಮಾಡಿಟ್ಬಿಟ್ಟು ನಾನು ಕೂಡ ರೆಡಿಯಾಗಿ ಪೂಜೆ ಎಲ್ಲ ಕೂಡ ಮಾಡಿದ್ದಾಯಿತು. ಇವಾಗ ನಾನು ಕೂಡ ಸ್ಕೂಲಿಗೆ ಹೋಗೋದಕ್ಕೆ ರೆಡಿಯಾಗಿದ್ದೀನಿ. ಸೊ ಇವತ್ತು ನಾನು ಈ ಡ್ರೆಸ್ಸನ್ನು ಹಾಕ್ಕೊಂಡಿದ್ದೀನಿ. ಈ ಡ್ರೆಸ್ ನೀವು ಆಲ್ರೆಡಿ ನೋಡಿದ್ದೀರ. ನಾನು ಮಂತ್ರಾಲಯಕ್ಕೆ ಹೋದಾಗ ಕೂಡ ಈ ಡ್ರೆಸ್ಸನ್ನು ಹಾಕ್ಕೊಂಡಿದ್ದೆ. ಹಾಗೆ ನನ್ನ ಮಗನ ಸ್ಕೂಲ್ ರಜೆ ಇರಲಿಲ್ಲ, ಅವನು ಕೂಡ ರೆಡಿಯಾಗಿದ್ದ. ಈಗ ನೋಡಿ ಸ್ಕೂಲಿಗೆ ಬಂದಿದ್ದೀವಿ. ಸ್ಕೂಲ್ನಲ್ಲಿ ಈ ಥರ ನಮ್ಮ ಒಂದು ರಾಮನ ಪೂಜೆನ ನಾವು ಮಾಡ್ತಾ ಇರೋವಂಥದ್ದು. ಸೊ ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬಹುದು. ಎಲ್ಲ ಕೂಡ ಒಟ್ಟಿಗೆ ಸೇರಿಕೊಂಡು ಎಲ್ಲನೂ ಅರೇಂಜ್ ಮಾಡಿಕೊಂಡು ಎಲ್ಲರೂ ಒಂದೊಂದು ಕೆಲಸ ಅಂತ ಹಂಚ್ಕೊಂಡು ಮಾಡ್ತಾಯಿದ್ದೀವಿ. ಒಬ್ಬರು ರಂಗೋಲಿ ಹಾಕೋದು, ಒಬ್ಬರು ಪ್ರಸಾದ ರೆಡಿ ಮಾಡೋದು, ಮತ್ತೊಬ್ಬರು ದೇವರ ಫೋಟೋ ಹತ್ರ ಅರೇಂಜ್ ಮಾಡೋದು. ಸೊ ಈ ರೀತಿ ಎಲ್ಲರೂ ಕೂಡ ಸೇರಿಕೊಂಡು ಎಲ್ಲವನ್ನು ಅರೇಂಜ್ ಮಾಡಿ ನಾವು ಇವತ್ತು ಅಯೋಧ್ಯೆಯ ಶ್ರೀ ರಾಮ ಮಂದಿರ ಉದ್ಘಾಟನೆ ದಿನ ನಮ್ಮಲ್ಲೂ ಕೂಡ ರಾಮನ ಪೂಜೆಯನ್ನು ಕೂಡ ಮಾಡಿದ್ವಿ. ಈ ಕಡೆ ಇಲ್ಲಿ ರಾಮನ ಒಂದು ಪೂಜೆಗೋಸ್ಕರ ಪ್ರಸಾದ ಪ್ರಿಪ್ರೇಷನ್ ಆಗ್ತಾ ಇದೆ. ಸೊ ಇಲ್ಲಿ ಹೆಸರುಬೇಳೆ ಕೋಸಂಬರಿ ಮಾಡ್ತಾ ಇದ್ದಾರೆ. ಹೆಸರುಬೇಳೆ ಕೋಸಂಬರಿ ಮತ್ತು ಸ್ವೀಟ್ ಪೊಂಗಲನ್ನು ಮಾಡಿದ್ದು. ಸೊ ನಾವು ಕೂಡ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಇದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಸೊ ತುಂಬ ಸಲ ನಾನು ನಿಮ್ಗೆ ಹೇಳ್ತೀನಿ, ನಮ್ಮ ಸ್ಕೂಲ್ನಲ್ಲಿ ಏನೇ ಆದರೂ ಕೂಡ ನಾವೆಲ್ಲರೂ ಅದರಲ್ಲಿ ಇನ್ವಾಲ್ವ್ ಆಗ್ತೀವಿ. ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿಕೊಂಡೇ ಈ ಕೆಲಸನ ನಾವು ಮಾಡಿಕೊಡ್ತೀವಿ. ಎಲ್ಲರೂ ಮಾಡ್ಕೋತೀವಿ ಸೇರಿಕೊಂಡು ಒಟ್ಟಾಗಿ. ಸೊ ಒಂಥರ ನಮಗೆ ನಿಜವಾಗ್ಲೂ ಒಂದು ಹೋಮ್ಲಿ ಫೀಲಿಂಗನ್ನು ಕೊಡುತ್ತೆ. ಸೊ ನೋಡಿ, ಪ್ರತಿಯೊಬ್ಬರು ಕೂಡ ಎಲ್ಲರೂ ಸೇರ್ಕೊಂಡು ಮಾಡಿದ್ದಾಯಿತು. ಫೈನಲಿ ಪೂಜೆಗೆ ಎಲ್ಲ ಕೂಡ ರೆಡಿ ಆಗಿದೆ ಈಗ. ಸೊ ರಂಗೋಲಿ ನೋಡಿ ಎಷ್ಟು ದೊಡ್ಡದಾಗಿ ಚೆನ್ನಾಗಿ ಹಾಕಿದ್ದಾರೆ. ಸೊ ಫೈನಲಿ ರಂಗೋಲಿ ಕೂಡ ರೆಡಿ ಆಯಿತು. ಪೂಜೆ ಕೂಡ ಎಲ್ಲ ಕೂಡ ಅರೇಂಜ್ ಆಗಿದೆ. ಇನ್ನು ಪೂಜೆ ಮಾಡೋದು ಮತ್ತು ಪ್ರಸಾದನ ವಿನಿಯೋಗ ಮಾಡೋದು ಅಷ್ಟೇ.
ಸೊ ಈಗ ಪೂಜೆ ಕೂಡ ಶುರುವಾಯಿತು. ಎಲ್ರಿಗೂ ಕೂಡ ಶ್ರೀರಾಮ ಒಳ್ಳೇದು ಮಾಡಲಿ, ಎಲ್ರಿಗೂ ಕೂಡ ಆಯುಸ್ಸು ಆರೋಗ್ಯನ ಕೊಡಲಿ, ಎಲ್ಲರೂ ನೀವು ಬೇಡ್ಕೊಂಡಂತಹ ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ ಅಂತ ನಾನು ಕೂಡ ಈ ಮೂಲಕ ಎಲ್ರಿಗೂ ಕೂಡ ಬೇಡ್ಕೊಳ್ತಾ ಇದ್ದೀನಿ. ಸೊ ನೀವೆಲ್ಲ ಹೇಗೆ ಮಾಡಿದ್ರಿ ಆ ದಿನ ರಾಮನ ಪೂಜೆನ? ಸೊ ಆ ಒಂದು ಸಡಗರ ಸಂಭ್ರಮ ನಿಮ್ಮಲ್ಲಿ ಹೇಗಿತ್ತು ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ. ಮತ್ತು ಅಲ್ಲಿಂದ ಬಂದು ಸಾಯಂಕಾಲ ಮನೆಯಲ್ಲೂ ಕೂಡ ಪೂಜೆ ಮಾಡಿದ್ದೀನಿ. ಹಾಗೆಯೇ ಎಲ್ಲರೂ ಹೇಳಿದಾಗೆ ಇವತ್ತು ಮನೆ ಮುಂದೆ 5 ದೀಪನ ಹಚ್ಚಬೇಕು ಅಂತ ಹೇಳಿದರು. ಹಾಗಾಗಿ ನಾನು ಕೂಡ ಮನೆ ಮುಂದೆ 5 ದೀಪ ಅಂದರೆ ಬಾಗಿಲಿನ ಹೊಸ್ತು 2 ದೀಪ ಮತ್ತು ತುಳಸಿ ಕಟ್ಟೆ ಹತ್ರ 1 ದೀಪ, ಹಾಗೆ ಕಿಟಕಿ ಮೇಲೆ 2 ದೀಪ ಹಚ್ಚಿದ್ದೀನಿ. ಸೊ ಈ ರೀತಿಯಲ್ಲಿ ಇವತ್ತು ನಾವು ಸಿಂಪಲ್ಲಾಗಿ ಈ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ದಿನವನ್ನು ಸೆಲೆಬ್ರೇಟ್ ಮಾಡಿದ್ವಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.